ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇವತ್ತಂತೂ ನನಗೆ ಯಾವುದು ಟೈಟಲ್ ಬರೀಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಟ್ವಿಸ್ಟಿ ಮೇಲೆ ಕೊಡ್ತಾ ಇದ್ದಾರೆ ರಾಣಿ ಸೀರಿಯಲ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಫೈನಲಿ ಇಲ್ಲಿ ಒಂದು ಕಡೆ ಇನ್ನು ಸತ್ಯಣ್ಣ ಮಕ್ಕಳನ್ನ ಶಾಲೆ ಕರ್ಕೊಂಡು ಬಂದಿರ್ತಾನಲ್ವ ನಿನ್ನೆ ಸಂಚಿಕೆಯಲ್ಲಿ. ಯಾಕೆಂದರೆ ಚಂದು ಹುಡುಗರನ್ನ ಹೊಡೆದಿರ್ತಾನೆ, ಅದನ್ನ ಮಾತಾಡಬೇಕು ಅಂತ ಬಂದಿರ್ತಾನೆ. ಸತ್ಯಣ್ಣ ಚಂದು ತಪ್ಪು ಮಾಡಿರೋದಕ್ಕೆ ರಾಣಿಗೆ ಟಿ ಸಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ವ. ಇವತ್ತು ಸತ್ಯಣ್ಣ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಗರಂ ಆಗಿಬಿಡ್ತಾರೆ. ಏನಪ್ಪ ಎಷ್ಟು ಗರಂ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ನಗ್ತಾ ಇರ್ತಾರೆ ಚಪ್ಪಾಳೆ ತೊಟ್ಕೊಂಡು. ನಿನ್ಗೇನು ಮೆಂಟ್ಲಿಗಿಂಟ್ಲು ಹಿಡ್ದಿದೆಯಾ, ಮೆಂಟ್ಲ್ ಹಾಸ್ಪಿಟ್ಲಿಗೆ ಏನಾದ್ರು ಹೋಗ್ಬೇಕಂತ ಪ್ರಿನ್ಸಿಪಲ್ ಹೇಳ್ತಾರೆ. ಹಂಗಂದ ತಕ್ಷಣವೇ ಸರ್ ನಾನು ಮೆಂಟ್ಲ ಆಫೀಸ್ಗೆಲ್ಲ ಹೋಗೋದು ಬೇಡ, ಮೆಂಟ್ಲ್ ಹಾಸ್ಪಿಟ್ಲಿಗೆಲ್ಲ. ಏನು ಗೊತ್ತಾ, ಇದು ಯಾವ ಸರ್ ನ್ಯಾಯ? ಇದು ಮಾಡಿರೋದು ಚಂದು ತಪ್ಪು, ಆದರೆ ರಾಣಿಗೆ ಯಾಕೆ ಸರ್ ಶಿಕ್ಷೆ? ಸರ್ ಇದಕ್ಕೆ ಒಂದು ನ್ಯಾಯ ಬೇಕೇ ಬೇಕು ಸರ್. ಅದು ಯಾಕೆ ಸರ್ ಅವಳು ಸ್ಕೂಲ್ ಬಿಟ್ಟು ಹೋಗಬೇಕು ಸರ್ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಸರಿಯಾಗಿ ಕೇಳ್ತಾನೆ ಪ್ರಿನ್ಸಿಪಲ್ಲ. ಸರ್ ಇಲ್ಲಿಂದ ಹೋಗಲ್ಲ ಸರ್, ಅದು ಏನಾಗುತ್ತೋ ಆಗಿಬಿಡಲಿ ಸರ್, ಕರೆಸಿ ಮ್ಯಾನೇಜರ್ನ ಅಂತ ಹೇಳ್ಬಿಡ್ತಾನೆ ಸತ್ಯಣ್ಣ. ಹಾಗಂದ ತಕ್ಷಣವೇ ಇಲ್ಲಿ ಪ್ರಿನ್ಸಿಪಲ್ಲು ಫುಲ್ಲು ಶಾಕು. ಯಾಕೆಂದರೆ ಎಷ್ಟು ಮೃದುವಾಗಿ ಕೇಳ್ಕೊಂಡ್ರು ಕೂಡ ಒಪ್ಕೊಳ್ಳಿಲ್ವಲ್ಲ. ಸತ್ಯಣ್ಣ ತುಂಬಾ ಕೋಪ ಬಂತು. ಯಾಕೆಂದರೆ ಎಷ್ಟು ಮೃದು ಇರ್ತಾರೋ ಅಷ್ಟೇ ಅವ್ರಿಗೂ ಸಿಟ್ಟಿರುತ್ತೆ. ಏಕೆಂದರೆ ಫಸ್ಟ್ ತಾಳ್ಮೆ ಅನ್ನೋದು ಮುಖ್ಯ ಅಲ್ವಾ. ಸೊ ಹಾಗಾಗಿ ತಾಳ್ಮೆಯಿಂದ ಕೇಳಿದ್ರು ಅವರು. ನಿನ್ನೆಲ್ಲ ಕೇಳ್ಕೊಂಡ್ರು, ಇವತ್ತು ಕೇಳ್ಕೊಂಡ್ರು, ಯಾವುದಕ್ಕೂ ಬಗ್ಲಿಲ್ಲ. ಅದಕ್ಕೆ ಸತ್ಯಣ್ಣ ಅವ್ರ ಬಾಣನ ಅವ್ರು ಬಿಡ್ತಿದ್ದಾರೆ. ಈಗ ಮ್ಯಾನೇಜರ್ನ ಕರೆಸ್ತೀನಿ ಅಂತ. ಕರೆಸಿ ಸರ್, ಇಲ್ಲಿಂದ ಹೋಗಲ್ಲ ಸರ್, ನಾವು ನ್ಯಾಯ ತೀರ್ಮಾನ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಸರ್. ಇದು ಏನು ಗೊತ್ತಾ, ಒಂದು ಶಾರದೆ ಅಂದರೆ ವಿದ್ಯಾ ಅಂಟ ಜಾಗ ಇದು. ಇಂಥದ್ದಲ್ಲೇ ಅನ್ಯಾಯ ನಡೀತಿದೆ ಅಂತಂದರೆ ನಾನು ಯಾಕೆ ಸರ್ ಸುಮ್ಮನಿರಬೇಕು, ನಾನು ನ್ಯಾಯ ಕೇಳ್ಕೊಂಡೇ ಹೋಗ್ತೀನಿ ಸರ್ ಅಂತೇಳಿ ಕೂತ್ಬಿಡ್ತಾರೆ. ರಾಣಿನೂ ಚಂದು ಒಂದು ಕಡೆ ನಮ್ಮ ಅಪ್ಪ ಏನು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಅಂತೇಳಿ ತುಂಬಾ ಶಾಕ್ ಆಗಿಬಿಟ್ಟು ನೋಡ್ತಾ ಇರ್ತಾರೆ. ಸೊ ಇನ್ನೇನು ಹಾಗೇನಿಲ್ಲ, ನೀರೇನಾದ್ರು ಕುಡಿತೀರಾ ಅಂತೇಳಿ ನೀರು ಕೊಡೋಕ್ಕಂತ ಹೋಗ್ತಾರೆ ಪ್ರಿನ್ಸಿಪಲ್ಲು. ನಮ್ಗೆ ಯಾರು ನೀರು ಬೇಡ ಸರ್, ಅದೇನು ನನಗೆ ನ್ಯಾಯ ಬೇಕು, ಇವಾಗ ನನಗೆ ನ್ಯಾಯ ಕೊಡಿಸಿ ಫಸ್ಟು ಕರೆಸಿ ಅಂತಂದಾಗ ಆವಾಗ ತುಂಬ ಶಾಕ್ ಆಗಿಬಿಟ್ಟು, ಹೇ ಚಂದು, ರಾಣಿ ಫಸ್ಟು ಸ್ಕೂಲ್ ಓಪನ್ ಆಗಿದೆ ಅಂದರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಸಬ್ಜೆಕ್ಟ್ ಬಂದು ಹೇಳ್ತಾ ಇರ್ತಾರೆ, ನೀವು ಹೋಗ್ಬಿಡಿ ಅಂಥೇಳಿ ಹೇಳ್ಬಿಡ್ತಾರೆ ಶಾಕಾಗಿ. ಹಾಗಂದ ತಕ್ಷಣವೇ ಇನ್ನು ಸತ್ಯಣ್ಣ ತುಂಬ ಖುಷಿಯಾಗಿಬಿಡ್ತಾರೆ. ಸತ್ಯ ಅವರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರೆ, ಹೋಗ್ರಾ ಅಂತ ಹೇಳಿದಾಗ ಅವಾಗ ಸತ್ಯಣ್ಣ ಹೇಳ್ತಾರೆ ಮಕ್ಕಳಿಗೆ, ಹೋಗ್ರೋ ಪ್ರಿನ್ಸಿಪಲ್ ಹೇಳ್ತಿದ್ದಾರಲ್ಲೋ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹೋಗಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳಿದಾಗ ಹುಡುಗರಿಬ್ಬರು ಅಲ್ಲೇ ನಿಂತಿರ್ತಾರೆ. ಮತ್ತು ಪ್ರಿನ್ಸಿಪಲ್ ಕೂಡ ಹೇಳ್ತಾರೆ. ನಾನು ಹೇಳಿದ ತಕ್ಷಣವೇ ಅವರು ಶಾಕಿಂದ ನೋಡ್ತಿದ್ದಾರೆ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಒಪ್ಕೊಂಡಿಲ್ಲ. ನಮ್ಮಪ್ಪ ಗರಂ ಆದ ತಕ್ಷಣ ಇಷ್ಟು ಬೇಗ ಒಪ್ಕೊಂಡಲ್ಲ ಅಂತ ಚಂದು ಅನ್ಕೊತಾನೆ. ಇನ್ನು ಹಂಗೆ ಅಂದ ತಕ್ಷಣ ಸತ್ಯಣ್ಣ ಹೋಗ್ರು ಅಂತ ಎಷ್ಟು ಹೇಳಿದ್ರು ಸುಮ್ಮನೆ ನಿಂತಿರ್ತಾರೆ. ಫೈನಲಿ ಸರ್ ತಪ್ಪಾಯ್ತು ಸರ್, ಇನ್ಯಾವತ್ತಂಗೆ ಮಾಡಲ್ಲ ಸರ್ ಅಂತೇಳಿ ಚಂದು ಸಾರಿ ಕೇಳ್ತಾನೆ. ರಾಣಿ ಕೂಡ ಹಾಗೆ ಕೇಳ್ತಾಳೆ, ನನ್ನ ವಿಷಯಕ್ಕೋಸ್ಕರ ಇನ್ಮೇಲೆ ಚಂದು ಯಾರ ಮೇಲೂ ಗಲಾಟಿಗೆ ಹೋಗಲ್ಲ ಸರ್ ಅಂತೇಳಿ. ಹಾಗಂದ ತಕ್ಷಣ ಸತ್ಯಣ್ಣ ಅವ್ರಿಬ್ಬರನ್ನ ತಳ್ಳಿಬಿಡ್ತಾನೆ, ಹೋಗ್ರೋ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು. ಫೈನಲಿ ಸತ್ಯಣ್ಣ ಕೈ ಮುಗಿದ್ಬಿಟ್ಟು ಬರ್ತಾನೆ ಈಚೆ ಕಡೆ, ಥ್ಯಾಂಕ್ಸ್ ಸರ್ ಅಂತೇಳಿ. ಆವಾಗ ತಲೆ ಮೇಲೆ ಕೈ ಹೊತ್ಕೊಂಡು, ಏನಪ್ಪ ಈ ಥರ ಸಿಚುವೇಶನ್ಸ್ ಆಗಿಬಿಟ್ಟಿತ್ತು ಅಂತ ಪ್ರಿನ್ಸಿಪಲ್ ತುಂಬ ಶಾಕ್ ಆಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಈ ಮುಂದು ಸರಳದು ಮನೆ ಬಿಟ್ಟು ಹೋಗ್ತೀನಿ ಅಂತ ಸೂಟ್ ಕೇಸ್ ತಂದು ಹೊರಗಡೆ ಇಟ್ಟಿರ್ತಾಳಲ್ವ, ಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಸುಮ್ಮನೆ ಇರ್ತಾರಾ, ಕಿಟಕಿ ಬಾಗಿಲಿ ಬರ್ತಾರೆ, ಮಾತಾಡಿಸ್ತಾರೆ. ಏನೇ ಸರಳ, ಏನೇ ಮನೇಲಿ ಜಗಳ ನಡೀತಿತ್ತಲ್ಲೇ, ಅದೇನೇ ಅಂತಂದಾಗ ಕೇಳಿಸ್ಕೊಂಡ್ರ ಎಲ್ಲ ಅಂತೇಳಿ ಸರಳ ಅಂತಾಳೆ. ಕೇಳಿಸ್ಕೊಡೋದೇನೆ, ನೀವು ಇಷ್ಟು ಜೋರ ಗಲಾಟೆ ಮಾಡೋದು ನಮಗೆ ಕೇಳಿಸೆ ಅಂತ ಅಂತಾಳೆ. ಹೌದು, ಬೇರೆಯವ್ರದ್ದು ಏನಾದ್ರು ಸಿಕ್ಕಿದ್ರೆ ಸಾಕು, ಏನಾದ್ರು ಕೇಳ್ಬಿಟ್ಟು ಊರೆಲ್ಲ ಟಮ್ ಬಡಿಬೇಕಂತಾನ ಅಂತೇಳಿ ಸರಳ ಹೇಳ್ತಾಳೆ. ಹಾಗಂದಾಗ ಅಲ್ಲ ಕಣೆ, ಯಾಕೆ ಜಗಳಾಡಿದ್ದು, ಸತ್ಯಣ್ಣಂತೂ ಆ ಥರ ಇಲ್ಲೇ ಇಲ್ಲ, ನೀನು ಯಾಕೆ ಇಷ್ಟೊಂದು ಜಗಳಾಡ್ತೀಯ ಅಂತ ಅಯ್ಯಮ್ಮ ಅಂತಾಳೆ. ಹಂಗಂದ ತಕ್ಷಣ ನೀನು ಯಾರು ಜಗಳಾಡಿದ್ದು ಅಂತ ಹೇಳಿದ್ದು ನಿನಗೆ ಅಂತಂದಾಗ, ಅಲ್ಲ ಕಣೆ ಸೂಟ್ಗೆ ಸಮೇತ ಬಂದಿದ್ಯಾ, ಮನೆ ಬಿಟ್ಟು ಹೋಗ್ತಾ ಇದೆಯಾ, ಒಂದು ವಿಷಯ ಗೊತ್ತಾ, ಪಕ್ಕದ ಬೀದಿಲಿ ಮನೆ ಬಿಟ್ಟು ಹೋದ್ಲು ಒಬ್ಳು, ಅವಳಿಗೆ ನಾನು ಪ್ರತಿಯೊಂದು ಗಂಡ ಏನು ಮಾಡ್ತಾನೆ ಏನಿಲ್ಲ ಅಂತೇಳಿ ಹೇಳ್ತಿದ್ದೆ ನಾನು, ಅವಳು ಮನೆ ಬಿಟ್ಟು ಹೋದ್ಲು, ಎಷ್ಟೊಂದು ಸರಿ ಕೇಳ್ಕೊಂಡ, ಅವಳು ಬರಲಿಲ್ಲ, ಅವ್ರೇನು ಮಾಡಿದ್ರು ಗೊತ್ತಾ, ಇನ್ನೊಂದು ಮದುವೆ ಮಾಡ್ಕೊಂಡ್ರು, ಆ ವಿಷಯ ಕೂಡ ನಾನು ಫೋನಲ್ಲಿ ಹೇಳಿದ್ದು ನಾನೇನೆ ಅಂತ ಹೇಳ್ಬಿಡ್ತಾಳೆ. ಸರಳ ತುಂಬ ಶಾಕ್ ಆಗ್ತಾಳೆ. ಶಾಕ್ ಆಗಿಬಿಟ್ಟು, ಕಣೆ ಇನ್ನೇನು ಮಾಡ್ತಾರೆ ಮತ್ತೆ, ಇರೋ ಮಕ್ಕಳಿಗೆ ತಾಯಿ ಅನ್ನಿಸ್ಕೊಂಡ್ಲು, ಆರಾಮಾಗಿ ಬಂದು ಅಮ್ಮ ಅಂತ ಕರೆದ್ರು ಮಕ್ಕಳು. ಇನ್ನು ಮಕ್ಕಳು ನೋಡ್ಕೊಳೋದು ಯಾರು, ಅವ್ರು ಕೆಲ್ಸಕ್ಕೆ ಹೋಗ್ಲ, ಮಕ್ಕಳು ನೋಡ್ಕೊಳ್ಳ, ಶಾಲೆಗೆ ಕಳಿಸ್ಲಾ, ಹಾಗಾಗಿ ಇನ್ನೊಂದು ಮದುವೆ ಮಾಡ್ಕೊಂಡ ಅಯ್ಯಪ್ಪ ಅಂತೇಳಿ ಹೇಳ್ಬಿಡ್ತಾಳೆ. ಅವಾಗ ಸರಳ ತುಂಬ ಶಾಕ್ ಆಗಿಬಿಟ್ಟು,
ಹೋಗಿ ಮನೆಗೆ ಹೋಗಿ ನಿಮ್ಮ ಅಮ್ಮರ ಮನೆಗೆ ಹೋಗ್ಬಿಟ್ಟು 2 ದಿನ ಇದ್ದುಬಿಟ್ಟು ಎದುರಿಸ್ಬಿಡು ಸತ್ಯಣ್ಣಂಗೆ. ಎದುರಿಸ್ಬಿಟ್ಟು ಆಮೇಲೆ ಅವರು ಬುದ್ಧಿ ಕೇಳ್ತಾರೆ ಅಂತೇಳಿ ಹೇಳಿದಾಗ, ಯಾರೇ ನಿಮ್ಗೆ ಹೇಳಿದ್ದು ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ, ಬೇರೆದೊಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಎಲ್ಲ ಹೋಗಿ ಟಾಮ್ ಬಡಿಬೇಕಂತ ಬಂದುಬಿಡ್ತೀರಲ್ಲ ನೀವು ಅಂತೇಳಿ ಬೈದ್ಬಿಡ್ತಾಳೆ ಸರಳ. ಆಯಮ್ಮ ಅಯ್ಯೋ ನಾನೇನೋ ಹೇಳೋಕ್ಕೆ ಬಂದೆ, ಇವಳೇನು ಇಷ್ಟೊಂದು ಕೋಪ ಮಾಡ್ಕೊತಾಳೆ ಅಂತ ಹೊರಟೋಗ್ಬಿಡ್ತಾಳೆ. ಇಲ್ಲೇನೋ ಗಿಟ್ಲಿಲ್ವಲ್ಲ, ಗಿಟ್ಟಿದ್ರೆ ನಾನು ಮನೆಗೆ ಹೋಗಿ ಸಾರ್ಬೋದಿತ್ತು ಅಂತೇಳಿ ಮತ್ತೆ ಬ್ಯಾಗ್ ತೊಗೊಂಡೋಗಿ ಒಳಗೆ ಸರಳ ಇಟ್ಟುಬಿಡ್ತಾಳೆ. ಇನ್ನು ಒಂದು ಕಡೆ ಸತ್ಯನ ಏನೋ ಟೈಮ್ ನೋಡ್ಕೊಂಡು ಯಾವುದೋ ಧ್ಯಾನದಲ್ಲಿ ಬರ್ತಾ ಇರ್ತಾರೆ ರೋಡಲ್ಲಿ. ಇಲ್ಲಿ ಕಾರು ಬರುತ್ತೆ, ಕಾರು ಬಂದ್ಬಿಟ್ಟು ಡಿಕ್ಕಿ ಹೊಡೆದ್ಬಿಡುತ್ತೆ. ಡಿಕ್ಕಿ ಹೊಡೆದ ತಕ್ಷಣ ಅವ್ರ ಸೈಡಿಗೆ ಹೋಗಿ ಬೀಳ್ತಾರೆ ಅಷ್ಟೇ. ಸದ್ಯಕ್ಕೆ ಸತ್ಯನಿಗೇನು ಏಟಾಗೋದಿಲ್ಲ. ಅದು ಯಾರ್ದು ಕಾರು ಅಂತಂದರೆ ವರ್ಧನನು ಬಾಲ ಇರ್ತಾರಲ್ಲ ಅದೇ ಕಾರೇ ಆಗಿರುತ್ತೆ. ಯಾರೋ ಹೋಗೋ ಬಿದ್ರು ಅಂತ ಹೇಳ್ಬಿಟ್ಟು ವರ್ಧ ಹೇಳ್ತಾನೆ, ನೋಡ್ಬಿಟ್ಟು ಮಾತಾಡ್ಕೊಂಡು ಬಾ ಅಂತೇಳಿ. ಇಲ್ಲಿ ಸತ್ಯಣ್ಣ ಬಂದು ಎಲ್ಲ ಜನಗಳು ರೋಡಲ್ಲಿ ಓಡಾಡ್ತಿರ್ತಾರಲ್ವ, ಅವರೆಲ್ಲ ಬಂದು ಎತ್ತುತ್ತಾ ಇರ್ತಾರೆ. ಇನ್ನು ಫೈನಲ್ಲಿ ಇಳಿದ್ಬಿಟ್ಟು ಬಾಲ ಬರ್ತಾನೆ. ಇವತ್ತು ಒಬ್ರಿಗೊಬ್ರು ಮುಖಭೇಟಿ ಆ್ಯಕ್ಚುಲಿ ಇವರಿಬ್ಬರೂ. ಯಾಕೆಂದರೆ ಇಷ್ಟು ದಿನ ಹುಡುಕ್ತಿದ್ದೆ ಸತ್ಯಣ್ಣ ಬಾಲುನ, ನಾನು ವಿಷಯ ತಿಳ್ಕೊಬೇಕು ಅಂತೇಳಿ. ಆದರೆ ಈಗ ಮುಖಭೇಟಿ ಆಗಿ ಹೋಗ್ಬಿಟ್ಟಿದ್ದಾರೆ ಇಬ್ಬರು ಕೂಡ. ಸೊ ಇಲ್ಲಿ ಒಂದು ಕಡೆ ಇನ್ನೊಂದು ಟ್ವಿಸ್ಟು. ಈ ಅಮ್ಮ ಜೈಲಾಧಿಕಾರಿ ಮೇಡಮ್ ಇರ್ತಾರಲ್ವ, ಅವರು ಕಾವೇರಿನ ಹೇಳಿ ಕಳಿಸ್ಕೊಂಡು, ಕಾವೇರಿ ನಿನ್ನ ವರ್ಧ ಅಂತ ನೋಡೋಕ್ಕೆ ಬರ್ತಾರಲ್ವ, ಅದು ಸ್ಪೆಷಲ್ಲು ತೊಗೊಂಡು ನಿನಗೋಸ್ಕರ ಪರ್ಮಿಷನ್ ತೊಗೊಂಡು ಬರ್ತಾರೆ ನೀನು ನೋಡೋಕ್ಕೆ, ಅವ್ರಿಗೂ ನಿನ್ಗೇನು ಸಂಬಂಧ ಅಂತೇಳಿ ಕೇಳ್ತಾರೆ. ಮತ್ತು ಇಲ್ಲಿ ಇವರು ನಿಂತ್ಕೊಂಡು ಒಂದು ಸೈಡಲ್ಲಿ ನೋಡ್ತಾ ಇರ್ತಾರೆ. ಅಂದರೆ ಇನ್ನೊಬ್ಬ ಇರ್ತಾಳಲ್ವ ಲೀಲಾ ಅಂತ, ಅದೇ ಬಾಲನ ಕಡೆಯಲ್ಲವರು ಅವರು. ಇನ್ನು ಇವರು ಇದ್ಕೊಂಡು ಇವಳು, ಮೇಡಮ್ ಯಾಕೆ ಮೇಡಮ್ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಅಂತೇಳಿ ಕೇಳಿದಾಗ, ಅದೇನಿಲ್ಲ ಕಾವೇರಿ, ಇಷ್ಟು ವರ್ಷದಿಂದ ಈ ಜೈಲಲ್ಲಿದೆಯಾ ನೀನು ಎಷ್ಟು ಇದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲೇನೋ ಒಂದು ಮಿಸ್ ಹೊಡಿತಿದೆ, ನೀನು ಕೊಲೆಗೆ ಮಾಡಿಲ್ಲ ಅಂತ ಅನ್ನಿಸ್ತಿದೆ ನನಗೆ. ವರ್ಧನ್ಗೂ ನಿನಗೂ ಏನು ಸಂಬಂಧ ಕಾವೇರಿ, ಯಾಕೆ ಕಾವೇರಿ ಅವ್ರು ನಿನ್ನ ನೋಡೋಕ್ಕೆ ಬರ್ತಿದ್ದಾರೆ ಅಂದಾಗ, ಮೇಡಮ್ ಹಳೆದೆಲ್ಲ ನೆನ್ಪು ಮಾಡಿಕೊಂಡು ಕೊರ್ಗೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಮೇಡಮ್. ನನಗೆ ಹಳೇದಾಗಲಿ ಇನ್ನೊಂದಾಗಲಿ ನನಗೆ ಯಾವುದು ಕೊರ್ಗೋಕ್ಕೆ ಟೈಮು ಕೂಡ ಇಲ್ಲ. ನನಗೆ ಬೇಕಾಗಿರೋದು ಒಂದೇ ಮೇಡಮ್, ನನ್ನ ರಾಣಿ ಚೆನ್ನಾಗಿರಬೇಕು, ನನ್ನ ರಾಣಿ ಭವಿಷ್ಯನ ಚೆನ್ನಾಗಿ ಮಾಡಬೇಕು, ಅವಳು ಚೆನ್ನಾಗಿರಬೇಕು ಲೈಫಲ್ಲಿ, ಅಷ್ಟೇ ಮೇಡಮ್ ನನಗೆ ಬೇಕಾಗಿರೋದು. ಹಿಂದೆ ನಡೆದಿರೋದು ನನಗೆ ಯಾವುದು ಬೇಡ ಮೇಡಮ್ ಅಂತೇಳ್ಬಿಟ್ಟು ಅವ್ರ ಹತ್ರ ಹೇಳೋದಿಲ್ಲ. ನಿಜ ಕಾವೇರಿ, ನಿನಗೆ ಹೇಳ್ಬೇಕು ಅಂತ ಅನಿಸಿದ್ರೆ ಹೇಳು, ಇಲ್ಲ ಅಂತಂದರೆ ಇಷ್ಟೊಂದೇನು ಟೆನ್ಷನ್ ಮಾಡ್ಕೋಬೇಡ ಕಾವೇರಿ ಅಂತೇಳಿ ಹೇಳ್ತಾರೆ. ಹಂಗೇನಿಲ್ಲ ಮೇಡಮ್, ಇಲ್ಲದೆ ಕೆಣಕಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್ ಅಂತೇಳಿ ಹೇಳ್ತಾರೆ. ಆವಾಗ ಇಲ್ಲಿ ಜೈಲರ್ ಮೇಡಮ್ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಲೀಲಾ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳಲ್ಲ, ಬಾಯಲ್ಲಿ ಯಾಕೆ ಅಷ್ಟೊಂದು ಕದ್ದು ಮುದ್ದು ಕೇಳಿಸ್ಕೊತಿದ್ಯಾ ಅಂತೇಳಿ ಕರೆದುಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಬುದ್ಧಿ ಹೇಳಿ ರೀತಿಯೆಲ್ಲ ಮಾಡಬೇಡ, ಇವ್ರ ಜೊತೆ ಇನ್ಮೇಲೆ ಕೆಲಸ ಮಾಡು ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಇವರಿಬ್ಬರು ಮುಖಭೇಟಿ ಆಗಿದ್ದಾರೆ. ಇನ್ನು ಬಾಲ ಇದ್ಕೊಂಡು ಬಂದು ಎದುರಿ ನಿಂತ್ಕೊಂಡು, ಸತ್ಯ ಅದೇನು ಕೇಳಬೇಕಂತ ಅಂದ್ಕೊಂಡಿದೆಯಲ್ಲ, ಇಷ್ಟು ದಿನ ನನ್ನ ಎದುರಿಗೆ ಬಂದು ಬಂದು ನನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದೆಯಲ್ಲ, ಅದೇನು ಕೇಳಬೇಕೋ ಕೇಳು, ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಅಂತ ಅವನ ಮನಸ್ಸಲ್ಲಿ ಅಂದ್ಕೊತಾನೆ. ಈ ಸತ್ಯಣ್ಣ ಏನು ಅಂದ್ಕೊತಾರೆ ಅಂದರೆ, ನನ್ನ ತಂಗಿ ಹೇಳಿದಾಳೆ ಅವ್ರ ಸುದ್ದಿಗೆ ಹೋಗ್ಬೇಡ, ರಾಣಿರೋ ವಿಷಯ ಗೊತ್ತಾಗೋದು ಬೇಡ ಬಾಲನ್ಗೆ, ಸೊ ಅವನಿಂದ ದೂರ ಇರು ನೀನು, ನನ್ನ ಮಗಳ ವಿಷಯನೂ ಗೊತ್ತಾಗೋದು ಬೇಡ ಅಂತ ಹೇಳಿರ್ತಾಳಲ್ವ, ಅದನ್ನು ನೆನ್ಪು ಮಾಡ್ಕೋತಾ ಇರ್ತಾನೆ. ಇನ್ನು ವರ್ಧ ಒಂದು ಕಡೆ ಎಷ್ಟೋ ತೀರ್ಮಾನ ಮಾಡ್ತಿದ್ದಾನೆ ಅಂತ ಕಾರಿಂದ ತೆಂಗು ನೋಡಿದಾಗ ಸತ್ಯ ಕಾಣಿಸೋದಿಲ್ಲ, ಏಕೆಂದರೆ ಬಾಲ ಅಡ್ಡ ನಿಂತಿರ್ತಾನೆ. ಸೊ ಹಾಗಾಗಿ ಇನ್ನು ಫೈನಲಿ ಇವರು ಬಾಲನೇ ಕೇಳ್ತಾನೆ, ಅದೇನೋ ಸತ್ಯ ಕೇಳಬೇಕು ಅಂತ ಇದ್ದೆಲ್ಲ ಕೇಳು ಅಂತೇಳಿ, ಫಸ್ಟು ನಿನ್ನ ಗಾಯಕ್ಕೆ ಟ್ರೀಟ್ಮೆಂಟ್ಗೆ ಅಮೌಂಟ್ ತಗೋ, ನೀನು ಆಕ್ಸಿಡೆಂಟ್ ಆಗಿರೋದಕ್ಕೋಸ್ಕರ ನಿನ್ಗೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಕೊಡೋಕೆ ಹೋದಾಗ ಸತ್ಯ ಒಂದೇ ಮಾತು ಹೇಳ್ತಾನೆ, ನಿನ್ನ ಕಾಸು ಯಾರಿಗೋ ಬೇಕು, ನೀನು ಹೆಂಡ್ಲ ಕಾಸು, ಬೇರೆ ಕೆಳಗೆ ಕೈ ಕೆಲಸ ಮಾಡಿ ಅದು ನಿಸ್ಕೊಂಡು ನೀನು ದುಡ್ದಿರೋ ದುಡ್ಡು ನನಗೇನೋ ಬೇಕು, ನನಗೇನೂ ಆಗಿಲ್ಲ ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾನೆ. ಹಾಗಿದ್ರೆ ಅದೇನೋ ಸತ್ಯ ಕೇಳಬೇಕಂತ ಇದೆಯಲ್ಲ, ಅದೇನು ಕೇಳು ಅಂತಂದಾಗ, ನಿನ್ನ ಹತ್ರ ಯಾವನೋ ಸತ್ಯ ಕೇಳಬೇಕಂತ ಬಂದಿದ್ದ, ಅಸಲಿಗೆ ನಿನಗೂ ನನಗೇನೋ ಸಂಬಂಧ ಅಂತೇಳಿ ಸತ್ಯಣ್ಣ ಅಲ್ಲಿ ನಿಂತ್ಕೊಂಡಂಗೆ ಅವನಿಗೆ ಸರಿಯಾಗಿ ಅವಾಜ್ ಹಾಕ್ಬಿಟ್ಟು ಅದೇ ಹೋಗ್ತಾನೆ. ಆವಾಗ ಬಾಲ ತುಂಬ ಶಾಕ್ ಆಗಿಬಿಡ್ತಾನೆ, ಅಲ್ಲ ನನ್ನ ಹುಡಿಕೊಂಡು ಬಂದುಬಿಟ್ಟು ಯಾವಾಗಲೂ ಸತ್ಯ ಕೇಳಬೇಕಂತಲೇ ಬರ್ತಾ ಇದ್ನಲ್ಲ, ಇವಾಗ ನೋಡಿದ್ರೆ ಹಿಂಗೆ ಹೋಗ್ತಿದ್ದಾನೆ ಅಂತ ಅಂದ್ಕೊಂಡಷ್ಟರಲ್ಲಿ ವರ್ಧ ಬಂದುಬಿಡ್ತಾನೆ. ವರ್ಧ ಬಂದು ಯಾರು ಅಂತ ಹೇಳಿದಾಗ ಅಷ್ಟರಲ್ಲಿ ಸತ್ಯ ಅದು ಯಾರು ಗೊತ್ತಾ ಅಂತ ಹೇಳಿ ಅಷ್ಟರಲ್ಲಿ ಒಂದು ಫೋನ್ ಬಂದುಬಿಡುತ್ತೆ ವರ್ಧನ್ಗೆ. ಆ ಫೋನ್ನ ರಿಸೀವ್ ಮಾಡಿ, ಬೇಗ ಹೋಗಬೇಕು ಬಾಲ, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಸ್ಸು ಅಂತ ಹೇಳಿದಾಗ ಸರಿ ಬೇಗ ಬಾ ಅಂತೇಳಿ ಅದನ್ನ ಹೇಳೋಕ್ಕೆ ಅವಕಾಶನೇ ಸಿಗೋದಿಲ್ಲ. ಸೊ ಫೈನಲಿ ಇಲ್ಲಿ ಯಮ್ನ ಕರೆದು ಬುದ್ಧಿ ಹೇಳಬೇಕು ಅಂತ ಕರೆಸಿರ್ತಾರೆ ಲೀಲಾ ಅವ್ರನ್ನ. ಈ ರೀತಿ ಎಲ್ಲ ಕದ್ದು ಮುಚ್ಚಿ ನೋಡಬಾರ್ದು ಅಂತ ಎಷ್ಟು ಸರಿ ಹೇಳಬೇಕು ಲೀಲಾ ನಿನಗೆ, ಈ ರೀತಿ ಎಲ್ಲ ಮಾಡಬಾರ್ದು ನೀನು ಅಂದಾಗ, ಇಲ್ಲ ಮೇಡಮ್ ಯಾರನ್ನ ಹೇಳಿ ಕಳಿಸಿದಾರಲ್ವ ನನ್ನೇನು ಅಂತ ನಾನು ಬಂದೆ ಅಂತಂದಾಗ, ನೀನು ಯಾರು ಹೇಳಿ ಕಳಿಸಿದ್ದಾರೆ, ಈಗ ನೀನು ಮಾಡೋ ಕೆಲಸಕ್ಕೆ ಇವರು ಕೂಡ ಇನ್ಮೇಲೆ ಸಹಾಯ ಮಾಡ್ತಾರೆ, ಈ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಹೇಳಿದಾಗ, ಹಾಗಿದ್ರೆ ಆಯಿತು ಮೇಡಮ್ ಹಾಗೆ ಮಾಡ್ತೀವಿ ಅಂತ ಲೀಲಾ ಕೂಡ ಹೇಳ್ತಾಳೆ. ಇನ್ನು ನೀನು ಹೇಗಿದೆಯೋ ಹಾಗೇ ಇರು, ನೀನು ಯಾರ ಸುದ್ದಿಗೂ ಹೋಗಬೇಡ, ಕಾವೇರಿ ಸುದ್ದಿಗೆ ಫಸ್ಟ್ ಆಫ್ ಆಲ್ ಹೋಗಬೇಡ,
ಯಾಕೆ ಅಂದರೆ ಕಾವೇರಿ ಏನಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಜೈಲ್ ಅಧಿಕಾರಿ ಹೇಳ್ತಾರೆ. ಇನ್ನು ಹಾಗೆ ಹೇಳಿದ ತಕ್ಷಣವೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಸೀನಾ ಬಟ್ಟೆ ಹೊಲಿಯೋದ್ರಲ್ಲಿ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಒಂದು ಬ್ಲೌಸ್ನ. ಅಷ್ಟರಲ್ಲೇ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದ್ಬಿಟ್ಟು ಏನೋ ಮಾಡ್ತಿದ್ಯಾ ಬಲ್ಲ ಅಂದಾಗ ಸೀನಾ ಅಂದಾಗ ಏನಿಲ್ಲ ಸತ್ಯಣ್ಣ, ಯಪ್ಪ ಒಂದು ಬ್ಲೌಸ್ ಹೊಲಿಯೋಷ್ಟೊತ್ತಿಗೆ ಎಷ್ಟು ಕೇಳ್ತಾರೆ ಹೆಣ್ಮಕ್ಳು ಅಂದಾಗ, ಏಯ್ ಯಾಕೋ ಹಂಗಂತೀಯ, ಅವರು ದುಡ್ಡು ಕೊಡಲ್ವೇನೋ, ಆ ದುಡ್ಡು ಕೊಟ್ಟರೆ ತಾನೇ ನಮ್ಮ ಜೀವನ ನಡೆಯೋದು ಅಂತಂದಾಗ ನಾವು ಕೆಲಸ ಮಾಡ್ಕೊಡ್ತೀವಲ್ಲ ಅಂತ ಸೀನಾ ಹೇಳ್ತಾನೆ. ಅನ್ಬಾರ್ದು ಕಣೋ, ಹೆಣ್ಮಕ್ಳು ಬಟ್ಟೆ ಅಂದ್ರೇ ಹಾಗೇನೆ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಕೊಡು ಅಂತ ಸತ್ಯಣ್ಣ ಕೇಳಿದಾಗ ಆ ನೀರನ್ನ ಕೊಡ್ತಾನೆ ವಾಟರ್ ಬಾಟಲಲ್ಲಿ. ಆ ಗಾಯನ ತೊಳೆಯೋದು ನೋಡ್ಬಿಟ್ಟು ಏನೋ ಆಯಿತು ನಿನಗೆ ಅಂತ ಹೇಳ್ಬಿಟ್ಟು ಸೀನಣ್ಣ ಕೇಳಿದಾಗ ಏನಿಲ್ಲ ಕಣೋ ಬಾಲ ಸಿಕ್ಕಿದ ಅಂತೇಳಿ ಹೇಳಿದಾಗ ಬಾಲನ ಜೊತೆಗೆ ಏನಾದ್ರು ಜಗಳಾಡ್ಬಿಟ್ಟಿಯ ನೀನು ಅಂತ ಹೇಳ್ಬಿಟ್ಟು ಸೀನಾ ಟೆನ್ಷನಿಂದ ಕೇಳ್ತಾನೆ. ಇಲ್ಲ ಕಣೋ ಹಾಗೇನಿಲ್ಲ, ಬರ್ತಾ ಇದ್ದೆ ಗಾಡಿ ಸ್ವಲ್ಪ ಅಡ್ಡ ಆಯಿತು ಅಷ್ಟೇ, ಏಕೆಂದರೆ ಕಾವೇರಿ ಹೇಳಿರೋದೆಲ್ಲ ನೆನಪಾಯಿತು ನನಗೆ, ಹಾಗಾಗಿ ನಾನೇನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಮತ್ತೇನು ಮಾಡೋದು ಇವಾಗ, ಕಾವೇರಿನ ಬಿಡಿಸ್ಕೊಬರ್ಬೇಕಲ್ವ ಫಸ್ಟು ನಾವು ಜೈಲಿಂದ ಅಂತ ಹೇಳ್ಬಿಟ್ಟು ಸೀನಾ ಹೇಳ್ತಾನೆ. ಹಾಗಿದ್ರೆ ಒಂದು ಕೆಲಸ ಮಾಡೋ ಸೀನಾ, ಬೆಳಗ್ಗೆ ಯಾರಾದರೂ ಒಳ್ಳೆ ಲಾಯರ್ ಇದ್ದರೆ ಹುಡುಕು ಒಂದು ಸ್ವಲ್ಪ, ಆ ಲಾಯರ್ನ ಹಿಡ್ಕೊಂಡು ನಾವು ಫಸ್ಟು ಕಾವೇರಿನ ನನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸರಿ ಆಯಿತು, ಆಗಿದ್ದರೆ ನನಗೆ ಒಬ್ಬರು ಒಳ್ಳೆ ಲಾಯರ್ ಗೊತ್ತು ಸತ್ಯ, ನಾನು ಅವ್ರನ್ನ ಬೆಳಗ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸತ್ಯವಾಗಿಯೂ ನಾನು ಅವ್ರನ್ನ ಭೇಟಿ ಮಾಡಿ ಈ ಕಾವೇರಿನ ಬಿಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೀನಾ ಹೇಳ್ತಾನೆ. ಸರಿಯಾಗಿದ್ದರೆ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿಬಿಡ್ತಾರೆ ಒಂದು ಕಡೆ. ಸೊ ಫೈನಲಿ ಇಲ್ಲಿ ಇನ್ನು ಚಂದನು ಇವರು ರಾಣಿ ಇಬ್ಬರು ಕೂಡ ಶಾಲೆಗಂತ ಬರ್ತಾರೆ. ಬಂದ ತಕ್ಷಣ ಇನ್ನು ತೇಜು ಅಲ್ಲಿ ಕೂತಿರ್ತಾರೆ. ರಾಣಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೋತಾಳೆ. ಕೂತ್ಕೊಂಡ ತಕ್ಷಣನೇ ಇಲ್ಲಿ ಇವಳಿರಲ್ಲ ಲೋಹಿತ್ ಎಲ್ಲೋದ್ಲು ಅಂತೇಳಿ ಹುಡ್ಕಕ್ಕೆ ಅಂತ ಬರ್ತಾನೆ. ಹಿಂದೆ ತೇಜು ಎಲ್ಲೋ ಹೋಗ್ತಿದ್ಯಾ ರಾಣಿ, ಎಲ್ಲೋ ಹೋಗ್ತಿದ್ಯಾ ಅಂತ ಹಿಂದಿಂದೆ ಬರ್ತಾನೆ. ಒಂದು ಕಡೆ ಚಂದು ಬಾಗಿಲು ಹೊಡಿತಾ ಇರ್ತಾನೆ. ಲೋಹಿತು ತೆಗಿಯ ಬಾಗಿಲು ಅಂತ ಹೇಳ್ಬಿಟ್ಟು. ಸೊ ಅವಳು ಲೋಹಿತು ಒಳಗಡೆ ಸೇರ್ಕೊಂಡಿರ್ತಾಳೆ, ನಾನು ತೆಗಿಯಲ್ಲ ಅಂತ ಹೇಳ್ಬಿಟ್ಟು. ಆಗ ರಾಣಿ ಬಂದ್ಬಿಟ್ಟು ಏನಾಯಿತು ಚಂದು ಅಂತ ಕೇಳಿದಾಗ ಇವಳು ಬಾಗಿಲು ಹಾಕ್ಕೊಂಡಿದ್ದಾಳೆ, ಬರ್ತಾ ಇಲ್ಲ ಹೊರಗಡೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಲೋಹಿತ್ ಒಂದು ಮಾತು ಹೇಳ್ತಾಳೆ, ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಯಾಕೆ ಬರಲ್ಲ ಅಂತ ಚಂದು ಕೇಳಿದಾಗ ಆ ರಾಣಿ ಇರೋ ಜಾಗಕ್ಕೆ ನಾನು ಬರೋದಿಲ್ಲ, ಇಲ್ಲಾಂದರೆ ರಾಣಿ ಇರಬೇಕು, ಇಲ್ಲಾಂದರೆ ನಾನು ಇರಬೇಕು ಆ ಮನೇಲಿ ಅಂತ ಹೇಳ್ಬಿಟ್ಟು ಒಂದೇ ಮಾತು ಹೇಳಿಬಿಡ್ತಾಳೆ. ಆಗ ಅಂದ ತಕ್ಷಣ ತೇಜು ಅಂತೂ ತುಂಬ ಬೇಜಾರು ಮಾಡಿಕೊಂಡು ಫೀಲ್ ಮಾಡ್ಕೊತಾನೆ. ಒಂದು ಕಡೆ ರಾಣಿ ಕೂಡ ಅಷ್ಟೇ, ಏನಪ್ಪ ಈ ರೀತಿ ಹೇಳ್ತಿದ್ದಾಳೆ ಲೋಹಿತ್ ಅಂತ ಹೇಳ್ಬಿಟ್ಟು. ಏಕೆಂದರೆ ಆ ಮಗುಗೆ ದಾರಿನೇ ಇಲ್ಲ, ಎಲ್ಲೋಗಬೇಕು ಎಲ್ಲಿರಬೇಕು, ಈ ಪ್ರಪಂಚ ಹೇಗಿದೆ ಅನ್ನೋದೇ ಅವಳಿಗೆ ಗೊತ್ತಿಲ್ಲ. ಏಕೆಂದರೆ ಅವಳು 10 ವರ್ಷ ಜೈಲಲ್ಲೇ ಬೆಳೆದಿರೋದು, ಜೈಲಲ್ಲೇ ಇರೋದಲ್ವ. ಸೊ ಅವಳಿಗೆ ಏನು ಗೊತ್ತಿರುತ್ತೆ. ಈ ಲೋಹಿತ್ ಬೇರೆ ಈಗ ಅಂತಿದ್ದಾಳೆ, ಏಕೆಂದರೆ ಅವಳು ಮಾಡಿರೋದೆಲ್ಲ ಯಾವುದು ವರ್ಕೌಟ್ ಆಗ್ತಿಲ್ವಲ್ಲ, ಎಲ್ಲದರಲ್ಲೂ ಸೋಲ್ತಿದ್ದಾಳಲ್ವ, ಇದನ್ನು ನೋಡಬೇಕು ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾಳೆ. ಸೊ ಫೈನಲ್ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನೋಡೋಣ. ಏಕೆ ಅಂತಂದರೆ ಕಾವೇರಿನ ಬಿಡಿಸ್ಬೇಕು ಅಂತ ಸತ್ಯಣ್ಣ ಅಂದ್ಕೊಂಡಿರ್ತಾರೆ, ಸೀನಾ ಕೂಡ ಅಂದ್ಕೊಂಡಿರ್ತಾರೆ. ಕಾವೇರಿನ ಬಿಡ್ಸೋಕ್ಕೆ ಏರ್ಪಾಟ್ ಮಾಡ್ತಾರಾ ಅಂತೇಳಿ ನಾಳೆ ನೋಡಬೇಕಾಗುತ್ತೆ. ಕಾವೇರಿ ಕೂಡ ಫೋನ್ ಮಾಡಿರ್ತಾನೆ ನಾಳೆ ಸಂಚಿಕೆಯಲ್ಲಿ ಜೈಲಿಗೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.